ನಮಸ್ತೆ. ಮಂಕುತಿಮ್ಮನ ಕಗ್ಗದ ಸಾಲು. ಶರದಿಯೊಳಗನ ವಸ್ತುಗಳನಲಚಿ ಜಾಲಿಸುವ ತೆರೆಯಂತೆ ವಿಶ್ವಸತ್ವದ ಲಹರಿ ನಮ್ಮ. ಹೊರಗೊಳಗುಗಳಲ್ಲಿ ಸಂತತ ನೆರೆದು ಹರಿಯುತ್ತಾ ಭರಿಸುತ್ತಿರುವುದು ಬಾಳ ಮಂಕುತಿಮ್ಮ. ಸಮುದ್ರದೊಳಗಿರುವ ವಸ್ತುಗಳನ್ನು ಕದಡಿ ಜಾಲಿಸುವ ಸಾಗರದ ತೆರೆಗಳಂತೆ ಈ ಜಗತ್ತಿನ ಸೃಷ್ಟಿಯ ತತ್ವಗಳು ನಮ್ಮ ಒಳಗೂ ಹೊರಗುಗಳಲ್ಲಿ ತುಂಬಿ ಹರಿಯುತ್ತಾ ನಮ್ಮ ಜೀವನವನ್ನು ಭರಿಸ್ತದೆ ಎಂದು ಗುಂಡಪ್ಪನವರು ತಿಳಿಸ್ತಾರೆ. ನಮ್ಮ ಭಾವನೆಗಳು ಸಹ ಸಮುದ್ರದ ಅಲೆಗಳಿಗಿಂತ ಯಾವ ರೀತಿಯಲ್ಲೂ ಭಿನ್ನವಲ್ಲ. ಪ್ರತಿ ಪ್ರಾಣಿಯ ಮನಸ್ಸಿನಲ್ಲೂ ಭಾವನೆಯ ಅಲೆಗಳು ಏಳ್ತಾ ಇರ್ತವೆ. ಈ ಎಲ್ಲ ಭಾವನೆಗಳಿಗೆ ಹಲವಾರು ಕಾರಣಗಳೂ ಇರುತ್ತವೆ. ಆನುವಂಶಿಕ ಗುಣ, ನಮ್ಮ ಪರಿಸರ, ನಾವಿರುವ ಸಮಾಜ, ನಾವು ಕಲಿತ ವಿದ್ಯೆ, ನಮ್ಮ ಸ್ನೇಹಿತರ ಬಳಗ, ಬಂಧು ಬಳಗ, ಹೀಗೆ ನಮ್ಮ ಸುತ್ತಲಿರುವ ಎಲ್ಲವೂ ನಮ್ಮ ಮೇಲೆ ಪ್ರಭಾವವನ್ನು ಬೀರುತ್ತವೆ. ಹೊರಗೊಳಗುಗಳಲ್ಲಿ ಸಂತತ ನೆರೆದು ಹರಿಯುತ್ತಾ ಎಂದಿದ್ದಾರೆ. ನಮ್ಮ ನಡತೆ ಅಂತರ್ಯದಲ್ಲಿ ನಡೆಯುವ ಭಾವಮಂಥನಕ್ಕೂ ಕಾರಣವಾಗ್ತದೆ. ಭರಿಸುತ್ತಿರುವುದು ಬಾಳ ಎಂಬಂತೆ ಭಾವಗಳು ನಮ್ಮ ಬಾಳನ್ನು ಭರಿಸುತ್ತಿದ್ದರೂ ನಾವು ಅಜ್ಞಾನದಿಂದ ಎಲ್ಲವನ್ನೂ ನಾವೇ ಮಾಡುತ್ತಿದ್ದೇವೆ ಎಂದುಕೊಳ್ಳುತ್ತೇವೆ. ಬಹುಶಃ ನಾವು ವಿಶ್ವತತ್ವವನ್ನು ಒಪ್ಪಿಕೊಂಡರೆ ನಮ್ಮ ಭಾವಗಳು ತೆರೆಗಳಿಲ್ಲದ ಸಾಗರದಂತೆ ಶಾಂತವಾಗಿ ಆನಂದದ ಅನುಭವವನ್ನು ಗಳಿಸಬಹುದು.